ನಾನಿವತ್ತು ವೆಜಿಟೇಬಲ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ತುಪ್ಪ 1 ಸ್ಪೂನು, ಅಕ್ಕಿ 2 ಪಾವು ತೊಳೆದಿಟ್ಕೊಂಡಿದ್ದೀನಿ, ಅಂದರೆ ಅರ್ಧ kg, ಉಪ್ಪು ರುಚಿಗೆ, ಎಣ್ಣೆ, ಒಗ್ಗರಣೆಗೆ ಪಲಾವ್ ಎಲೆ 2, ನಿಂಬೆಹಣ್ಣು ಅರ್ಧ, ಕಲ್ಲು ಹೂ ಅಂದರೆ ಸ್ಟೋನ್ ಹೂ ಅಂತ ಇದು 1, ಚಕ್ಕೆ 1, ಮರಾಠಿ ಮೊಗ್ಗು 4, ಅನಾನಸ್ ಹೂ 1, ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ ಅಂದರೆ ಅರ್ಧ ಕಟ್ ತೊಗೊಂಡಿದ್ದೀನಿ, ಬೀನ್ಸ್ 100 ಗ್ರಾಮು, 1 ಇಡಿ ಹಾಕ್ಕೊಳ್ಳಿ, ಆಲೂಗಡ್ಡೆ 2, ಕ್ಯಾರೆಟು 2, ಈರುಳ್ಳಿ ದಪ್ಪದು 2, ಟೊಮೆಟೊ ದಪ್ಪದು 2, ಬಟಾಣಿ 1 ಕಪ್. ಪಲಾವ್ಗೆ ರುಬ್ಕೊಳ್ಳೋಕ್ಕೆ ಬೇಕಾಗಿರೋ ಐಟಮ್ಸ್ ಇದೆಲ್ಲ: ಪುದೀನ 1 ಕಟ್ಟಲ್ಲಿ ಅರ್ಧ ಕಟ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಅರ್ಧ ಕಟ್ಟು ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಕೊತ್ತಂಬರಿನೂ ಅಷ್ಟೇ ಅರ್ಧ ಕಟ್ಟು ತೊಗೊಂಡಿದ್ದು, ರುಬ್ಬಕ್ಕೆ ಒಂದು ಸ್ವಲ್ಪ, ಒಗ್ಗರಣೆಗೆ ಸ್ವಲ್ಪ. ಟೊಮೆಟೊ 2 ಟೊಮೆಟೊನಲ್ಲಿ ಅರ್ಧ ಟೊಮೆಟೊ ಇಲ್ಲಿ ಇಟ್ಕೊಂಡಿದ್ದೀನಿ, 1 ಟೊಮೆಟೊ ಒಗ್ಗರಣೆಗೆ ಹಾಕಿದ್ದೀನಿ. 3 ಈರುಳ್ಳಿನಲ್ಲಿ 1 ಈರುಳ್ಳಿ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ, 2 ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ. ಮೆಣಸಿನ್ಕಾಯಿ ಒಂದು 10 ಹಾಕ್ಕೊಂಡಿದ್ದೀನಿ. ಶುಂಠಿ 1 ಇಂಚು, ಬೆಳ್ಳುಳ್ಳಿ ದಪ್ಪದು 1, ಪೆಪ್ಪರು ಅರ್ಧ ಸ್ಪೂನು, ಇದು ಏಲಕ್ಕಿ 3, ಸೋಂಪು 1 ಸ್ಪೂನು, ಲವಂಗ ಒಂದು 6, ಚಕ್ಕೆ ಒಂದು ಅರ್ಧ ಇಂಚು ರುಬ್ಬೋದಕ್ಕೆ. ಸೊ ಈಗೆಲ್ಲ ರುಬ್ಕೊಳ್ಳೋಣ. ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಸೊ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ. ಕಲ್ಲು ಹಾಕ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ ಅದು. ಚಕ್ಕೆ, ಅನಾನಸ್ ಹೂವು ಇದೆಲ್ಲ ಹಾಕ್ಕೊಂಬಿಡಿ. ಪಲಾವ್ ಎಲೆದ ಸ್ವಲ್ಪ ಎಣ್ಣೆಗೆ ಬಿಸಿ ಮಾಡಿಬಿಟ್ಟು ಸಪ್ರೇಟ್ ಎತ್ತಿಟ್ಕೊಂಬಿಡಿ. ಯಾಕಂದರೆ ಅದು ನಾವು ಈರುಳ್ಳಿ ತರಕಾರಿ ಎಲ್ಲ ಹಾಕಿ ಕಲಸುವಾಗ ಒಡೆದೋಗ್ಬಿಡುತ್ತೆ. ಮುರಿದೋಗ್ಬಿಟ್ರೆ ಆಮೇಲೆ ಅದೇನಾದರೂ ಗಂಟ್ಲಲ್ಲಿ ಸಿಕ್ಕಾಕೊಂಡ್ರೆ ಗಂಟ್ಲೆ ಕೊಲ್ಕೊಂಡು ಹೋಗ್ಬಿಡುತ್ತೆ ಅದು. ಅದಕ್ಕೆ ಅದು ಲಾಸ್ಟಲ್ಲಿ ಆಮೇಲೆ ನೀರು ಹಾಕುವಾಗ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ. ಸೊ ಈಗ ಈರುಳ್ಳಿ ಹಾಕಿದ್ದೀನಿ. ಜಾಸ್ತಿ ಈರುಳ್ಳಿ ಫ್ರೈ ಆಗೋದು ಬೇಡ. ಹಾಗೆ ಹಿಂದೆನೇ ತರಕಾರಿಗಳು ಹಾಕ್ಬಿಡೋಣ. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಬಟಾಣಿ, ಇದು ಒಣ ಬಟಾಣಿ. ನಾನು ಒಂದು ಸ್ವಲ್ಪ ನೆನೆ ಹಾಕ್ಬಿಟ್ಟು ಅದನ್ನು ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ, ಇಲ್ಲಾಂದರೆ ಬೇಯೋದಿಲ್ಲ ಅಕ್ಕಿನಲ್ಲಿ ಅದು. ಸೊ ಈಗ ಹಾಕ್ಬಿಟ್ಟು ಇದು ಹಾಕ್ತಾ ಇರಲಿ, ನಾವು ಅಷ್ಟರಲ್ಲಿ ಮಸಾಲೆ ರುಬ್ಕೊಂಬಿಡೋಣ. ತರಕಾರಿ ಸ್ವಲ್ಪ ಫ್ರೈ ಆಗಿದೆ, ಉಪ್ಪು ಹಾಕ್ಕೊಂಬಿಡೋಣ ರುಚಿಗೆ. ಟೊಮೆಟೊ ಹಾಕ್ಕೊಂಬಿಡಿ ನೆಕ್ಸ್ಟ್. ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ತುಂಬ ಟೇಸ್ಟಾಗಿರುತ್ತೆ ಇದು. ಸೋಂಪು ಅದೆಲ್ಲ ನಾವು ಹಾಗೆ ಒಗ್ಗರಣೆಗೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ, ಮಕ್ಕಳು ತಿನ್ನೋದಿಲ್ಲ. ಈ ಥರ ರುಬ್ಬ ಹಾಕಿದ್ರೆ ನಿಮ್ಗೆ ಫ್ಲೇವರ್ ಹೊಟ್ಟೆಗೂ ಹೋದಂಗೆ ಆಗುತ್ತೆ, ಇಲ್ಲಾಂದರೆ ಮಕ್ಕಳು ಆರಿಸ್ಕೊಂಡು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಸೊ ಈಗ ಆಗಿದೆ. ಈ ಟೊಮೆಟೊ ಸ್ವಲ್ಪ ಆದರೆ ಸಾಕು. ಪುದೀನ ಹಾಕ್ಬಿಡೋಣ, ಕೊತ್ತಂಬರಿನೂ ಹಾಕ್ಬಿಡೋಣ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡಿದೀನ. ಅದೇನು ಪುದೀನ ಕೊತ್ತಂಬರಿ ಎಷ್ಟು ಹಾಕಿದ್ರೂ ನೀವು ಎಲ್ಲ ಫುಲ್ಲು ಒಗ್ಗರಣೆಯಲ್ಲಿ ಬಾಡೋಗ್ಬಿಡುತ್ತೆ. ಸೊ ಜಾಸ್ತಿ ಅನಿಸಲ್ಲ ನಿಮಗೆ, ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಮಸಾಲೆ ಹಾಕೋಣ. ತರಕಾರಿ ಎಲ್ಲ ಸೈಡಿಗೆ ತಳ್ಳಿಬಿಟ್ಟು ಮಿಡಲಲ್ಲಿ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಬಿಡಿ. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಫ್ಲೇವರ್ ಗಮ್ಮಂತ ಬರ್ತಾಯಿದೆ ಪುದೀನ ಕೊತ್ತಂಬರಿ ಎಲ್ಲ, ಆ ಮಸಾಲೆಗಳದ್ದೆಲ್ಲ. ಸೊ ಅದು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಆಗಾಗ ಕೈ ಆಡಿಸೋಣ, ಒಂದು 5 ನಿಮಿಷ ಫ್ರೈ ಆಗಲಿ ಅದು. ನೋಡಿ ಮಸಾಲೆ ಫ್ರೈ ಆಗಿದೆ. ಸೊ ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಬಿಡೋಣ. ಸೊ ಇದು ಅನ್ನ ಸಾಫ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಉದ್ರುದ್ರಾಗಿ ಅಂತ ನಿಂಬೆಹಣ್ಣು ಹಿಂಡ್ಕೊಳ್ಳೋದು. ಹಾಕ್ಬಿಟ್ಟು ಹಾಗೆ ಹಿಂದೆನೇ ಸ್ವಲ್ಪ ಕಲಿಸ್ಬಿಟ್ಟು ಈಗ ಅಕ್ಕಿ ಹಾಕ್ಕೊಂಬಿಡೋಣ. ನೀವೆಲ್ಲ ಮಸಾಲೆ ರೆಡಿ ಮಾಡಿ ತರಕಾರಿ ಎಲ್ಲ ಇದು ಮಾಡೋಷ್ಟೊತ್ತಿಗೆ, ಒಗ್ಗರಣೆ ಅಷ್ಟೊತ್ತಿಗೆ ಅಕ್ಕಿ ನೆಂದೋಗ್ಬಿಡುತ್ತೆ, ತೊಳೆದಿಟ್ಕೊಳ್ಳಿ. ಸೊ ಈಗ ಇದನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
2 ನಿಮಿಷ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸೊ ನೀರು ಕುದಿಸಿಟ್ಕೊಂಡಿದ್ದೀನಿ ನಾನು. ಎಷ್ಟು ಬೇಕೋ ಅಳತೆ ನೀರು ನೋಡ್ಕೊಂಡು ಕುದಿಸಿಟ್ಕೊಂಡ್ಬಿಟ್ಟು ಸೊ ಹಾಕೊಂಬಿಟ್ರೆ ನಿಮಗೆ ಬೇಗ ಆಗುತ್ತೆ ಪಲಾವು. ಇಲ್ಲಾಂದರೆ ತಣ್ಣೀರು ಹಾಕಿದ್ರೆ ಅದು ಅಕ್ಕಿ ನೀರು ಕುದ್ದು ಅಕ್ಕಿ ಎಲ್ಲ ಬೇಯೋಷ್ಟೊತ್ತಿಗೆ ಅಕ್ಕಿ ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ನೀರು ಕುದಿಸಿಟ್ಕೊಂಬಿಡಿ. ಅಂದರೆ ನೀವು ಒಗ್ಗರಣೆಗೆ ಇಡುವಾಗ ಇಟ್ಟರೆ ಸಾಕು. ನೋಡಿ ಆಗಿದೆ ಈಗ. ಸೊ ಈಗೇನು ಪಲಾವೆಲ್ಲ ಎತ್ತಿಟ್ಕೊಂಡಿದ್ವಿ ಅದನ್ನು ಇದ್ರ ಜೊತೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಉಪ್ಪು ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಇಲ್ಲ ಅಂದರೆ ಉಪ್ಪು ಇವಾಗಲೇ ಆ್ಯಡ್ ಮಾಡಿಬಿಡಿ. ಕುದೀತಾ ಇದೆ. ಈಗ ಈ ಸ್ಟೇಜಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಹಾಕಿ ಎಲ್ಲ ಕ್ಲೀನಾಗಿ ಕಲಿಸ್ಬಿಟ್ಟು ಕುಕ್ಕರು ಮುಚ್ಚಿಟ್ಬಿಡೋಣ. 1 ವಿಸಿಲ್ ಆದರೆ ಸಾಕು. ಆಲ್ರೆಡಿ ಎಲ್ಲ ಬೆಂದಿರುತ್ತೆ ತರಕಾರಿ ಎಲ್ಲ ಒಗ್ಗರಣೆನಲ್ಲೇ. ಸೊ 1 ವಿಸಿಲ್ ಆಗಲಿ ಇದು. ಆಮೇಲೆ ಓಪನ್ ಮಾಡಿ ನೋಡೋಣ ಯಾವ ಥರ ಬಂದಿದೆ ಅಂತ. ಕುಕ್ಕರ್ ತಣ್ಣಕ್ಕಾಗಿದೆ. ಓಪನ್ ಮಾಡಿ ನೋಡೋಣ. ವಾವ್, ಸೂಪರಾಗಿ ಬಂದಿದೆ. ಸೊ ಈಗ ಕಲಿಸ್ಕೊಳ್ಳೋಣ ಅದನ್ನು. ಹೇಗೆ ಬಂದಿದೆ ಅಂತ ನೋಡೋಣ ಪಲಾವು. ನೋಡಿ ಉಡಿ ಉಡಿಯಾಗಿ ಚೆನ್ನಾಗಿ ಬಂದಿದೆ. ಸೊ ಈಗ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ಬರುತ್ತೆ. ನೋಡಿ ಉದುರುದ್ರಾಗಿದೆ ಅನ್ನನೂ. ಸ್ಮೆಲ್ಲು ಸೂಪರಾಗಿ ಬರ್ತಾಯಿದೆ. ಟೇಸ್ಟು ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೀವು ಮನೆಯಲ್ಲಿ. ಫುಲ್ ಕಲಿಸ್ಕೊಳ್ಳೋಣ. ಸೊ ಮಸಾಲೆ ಎಲ್ಲ ಕಡೆ ಹಿಡಿಸುತ್ತೆ ಆಗ. ಅಗಲ ಪಾತ್ರೆ ಇದ್ರೆ ಬೇಕಾದ್ರೆ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೋದು. ಕುಕ್ಕರಲ್ಲಿ ನಿಮಗೆ ಆಗಲ್ಲ ಕಲಿಸೋದಕ್ಕೆ ಅಂದರೆ ಹಾಗೆ ಕುಕ್ಕರ್ನೇ ದಬ್ಬಾಕ್ಬಿಟ್ಟು ಪಾತ್ರೆಯಲ್ಲಿ ಕಲಿಸ್ಕೋಬೋದು. ಸೊ ಆಗಿದೆ ಪಲಾವು. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಥ್ಯಾಂಕ್ ಯು.